ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್ ಎಲ್ಲ ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲಾ, ನಾನು ಗುಡ್. ಗೈಸ್ ಏನ್ ವಿಷಯ ಅಂತ ಹೇಳಿದ್ರೆ, ಇವತ್ತು ಬೆಳಗ್ಗೆ ವಿಡಿಯೋ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಮೊನ್ನೆಯಿಂದ ಹೇಳ್ತಾ ಇದ್ರು, ತುಂಬಾ ಜನ ಬಂದು ನನಗೆ DM ಮಾಡ್ತಾ ಇದ್ರು ಸ್ಕಿನ್ ಕೇರ್ ಮಾಡಿ ಅಂತ ಹೇಳಿ. ಬಟ್ ನನಗೆ ಟೈಮ್ ಸಿಗ್ತಾ ಇಲ್ಲ ಇತ್ತು, ಮತ್ತೆ ಸ್ವಲ್ಪ ಹುಷಾರು ಕೂಡ ಇರ್ಲಿಲ್ಲ. ಇವಾಗ ಅಲ್ಹಮ್ದುಲಿಲ್ಲಾ ಹುಷಾರಾಗಿದ್ದೇನೆ. ಆದ್ರೆ ಸ್ವಲ್ಪ ಜ್ವರ ಎಲ್ಲ ಅಷ್ಟೇ ಇದ್ದದ್ದು, ಮತ್ತೆ ಅಂತ ಅಲ್ಲ, ಕ್ಲೈಮೇಟ್ ಹಾಗಿತ್ತಲ್ಲ ಗೈಸು. ಸೊ ಹಾಗೆ ಮತ್ತೆ ಶನ್ಸ್ ಎಲ್ಲ ಇರುವಾಗ ಸ್ವಲ್ಪ ನನಗೆ ವಿಡಿಯೋಸ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಮತ್ತೆ ಹಾಗೆ ವಿಷಯ ಹಾಗೆ ನಾವು ಮಾಡ್ಲಿಲ್ಲ ಇತ್ತು. ಬಟ್ ನನ್ನ ಸ್ಕಿನ್ ಕೇರ್ ಎಂತ ಗೈಸ್, ನಾನು ಇವಾಗ ಜಸ್ಟ್ ರೀಸೆಂಟ್ಲಿ 1-2 ಮಂತ್ ಆಯ್ತು ಸ್ಟಾರ್ಟ್ ಮಾಡಿದ್ದು. ಇಲ್ಲ ಅಂತ ಹೇಳಿದ್ ಮೊದ್ಲೆಂತ ನಾನು ಹಾಕ್ತಾ ಇಲ್ಲ ಇತ್ತು. ಸೊ ಹಾಗೆ ಇವಾಗ ಸ್ವಲ್ಪ ಸನ್ಸ್ಕ್ರೀನ್, ಮಾಯಿಶ್ಚರೈಸರ್, ಸಿರಮ್ ಆ ಥರದೆಲ್ಲ ಯೂಸ್ ಮಾಡ್ತೇನೆ. ಸೊ ಹಾಗೆ ಅದು ಕೂಡ ಡೈಲಿ ಅಲ್ಲ, ಯಾವಾಗಾದ್ರೂ ಒಂದೊಂದ್ಸತಿ ಮನ್ಸಾದಾಗ. ನಾನು ಯಾವುದು ಕೂಡ ಈಗ ಏನಾದ್ರೂ ಒಂದು ಪ್ರಾಡಕ್ಟ್ ಇಷ್ಟ ಆಯ್ತು ತಂದ್ರೆ 1 ವೀಕ್ ಯೂಸ್ ಮಾಡ್ತೇನೆ, ಮತ್ತೆ ಯೂಸ್ ಮಾಡೋದಿಲ್ಲ ಮತ್ತೆ. ಸೊ ಅದು ಅಲ್ಲೇ ಇರುತ್ತೆ, ಮತ್ತೆ ಯಾರಾದ್ರೂ ಯೂಸ್ ಮಾಡೋರು ಇದ್ರೆ ಕೊಡ್ತೇನೆ ಹಾಗೆ. ಮತ್ತೆ ಇವಾಗ ನಾನು ಎಂತ ಪ್ರಾಡಕ್ಟ್ ಯೂಸ್ ಮಾಡಿಲ್ಲ ಅಂದ್ರೆ ಸಲ್ಮಾನ್ ಸ್ವಲ್ಪ ಯೂಸ್ ಮಾಡಿ ಅಂತೇಳಿ ಅವರಿಗೆ ಇದು ಮಾಡ್ತೇನೆ. ಬಟ್ ಸಲ್ಮಾನ್ ಅವರು ನಾನು ಎಂತ ಫೇಸ್ ಪ್ಯಾಕ್ ಆಗ್ಲಿ ಏನ್ ಮಾಡಿದ್ರು ಕೂಡ ಅವರು ಯೂಸ್ ಮಾಡ್ಲಿಕ್ಕೆ ಹೇಳೋದಿಲ್ಲ, ಅವ್ರಿಗೆ ಇಷ್ಟನೇ ಅಲ್ಲ. ಆದ್ರೂ ಕೂಡ ನಾನು ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಯೂಸ್ ಮಾಡಿಸ್ತೇನೆ ಹಾಗೆ. ಇವಾಗ ಕೂಡ ಹಾಗೆ ನನ್ನ ಸಿರಮ್ ಮತ್ತೆ ಸನ್ಸ್ಕ್ರೀನ್ ಸಲ್ಮಾನ್ ಅವರೇ ಹಾಕಿ ಖಾಲಿ ಮಾಡಿದ್ದು, ನಾನಂತೂ ಅಲ್ಲ. ನಾನು ಮೊನ್ನೆ ಒಂದ್ ದಿವಸ ಹಾಕಿದೆ. ಅದಕ್ಕಿಂತ ಮುಂಚೆ ಎಲ್ಲ ಹೀಗೇನೆ ಯಾವಾಗಾದ್ರೂ ಒಂದೊಂದ್ಸತಿ ವಾರಕ್ಕೊಂದ್ಸಲ ಎಲ್ಲ ಹಾಕ್ತಾ ಇದ್ದೆ. ಬಟ್ ಸಲ್ಮಾನ್ ಅವರು ಡೈಲಿ ಹಾಕಿ ಖಾಲಿ ಮಾಡಿದ್ದಾರೆ. ಇವಾಗ ಒಂದು ಸ್ವಲ್ಪ ಇರ್ಬೇಕು. ಸೊ ನಾನು ತೋರಿಸ್ತೇನೆ ನಾನು ಯಾವ ಸಿರಮ್ ಯೂಸ್ ಮಾಡಿದ್ದು, ಮತ್ತೆ ಯಾವ ಸನ್ಸ್ಕ್ರೀನ್ ಯೂಸ್ ಮಾಡಿದ್ದು, ಯಾವುದು ಲೋಷನ್ ಯೂಸ್ ಮಾಡ್ತಾ ಇದ್ದೇನೆ, ಎಲ್ಲವೂ ತೋರಿಸ್ತೇನೆ. ಮತ್ತೆ ಮಾಯಿಶ್ಚರೈಸರ್ ಕೂಡ ನಾನು ಯೂಸ್ ಮಾಡ್ತಾ ಇಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಒಂದು 4-5 ದಿವಸ ಯೂಸ್ ಮಾಡಿದೆ, ಬಟ್ ಅದು ನನಗೆ ಹಿಡಿಸ್ಲಿಲ್ಲ. ಸೊ ನಾನು ಮಾಯಿಶ್ಚರೈಸರ್ ಇವಾಗ ಬೇರೆ ಒಂದು ಬೈ ಮಾಡಬೇಕು ಇನ್ಶಾಲ್ಲಾ. ಹಾಗೆ ಗೈಸ್, ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ, ಶಂಜ ಕೂಡ ಬೇಗ ಎದ್ದಿದ್ಲು. ಹಾಗೆ ಶಂಜನನ್ನು ಬೇಗ ಫ್ರೆಶ್ ಅಪ್ ಎಲ್ಲ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸಿ, ಇವಾಗ ಶಂಜನನ್ನು ಆಚೆ ನನ್ನ ಅತ್ತೆ ಮನೆಗೆ ಕಳಿಸಿದ್ದೇನೆ, ಅಲ್ಲಿ ಹೋಗಿದ್ದಾಳೆ. ಹಾಗೆ ಗೈಸ್, ಇವಾಗ ಜಸ್ಟ್ ಬೇಗ ವಿಡಿಯೋ ಮಾಡುವ ಅಂತ ಹೇಳಿ, ಮತ್ತೆ ಅವಳು ಬಂದ್ರೆ ಮತ್ತೆ ಮಾಡ್ಲಿಕ್ಕೆ ಕೂಡ ಬಿಡುದಿಲ್ಲ. ಅಂದ್ರೆ ಇವಾಗ ನಾನು ಸ್ಕಿನ್ ಕೇರ್ ಮಾಡ್ತಾ ಇರೋದಲ್ಲ, ಸೊ ಹಾಗಾಗಿ ನಾನು ಕಳಿಸಿದಿಲ್ಲ. ಅಂದ್ರೆ ಕಳಿಸಿದಿಲ್ಲ ಇತ್ತು, ಅಲ್ಲಾಂದ್ರೆ ಕಳಿಸ್ತೀನಿ, ಹೋಗ್ತಾಳೆ ಅವಳು. ಇವಾಗ ನಾನು ಕಳಿಸಿಲ್ಲ ಇತ್ತು, ಊಟ ಮಾಡಿ ಎಲ್ಲ ಆದ್ಮೇಲೆ ಕಳಿಸ್ತಾ ಇದ್ದೆ. ಬಟ್ ಇವಾಗ ನಾನಂದ್ರೆ ಅದು ಸ್ಕಿನ್ ಕೇರ್ ಪ್ರಾಡಕ್ಟ್ ಅದೆಲ್ಲ ಕ್ಯಾಪ್ ಅಲ್ಲಿ ಓಪನ್ ಮಾಡ್ತಾ ಇದ್ಲು. ಸೊ ಹಾಗಾಗಿ ಬೇಗನೆ ಓಡಿಸಿದ್ದು, ಹೋಗ್ತೇನೆ ಅಂತ ಹೇಳ್ತಾ ಇದ್ಲು, ಹೋದ್ಲು ಹಾಗೆ ವಿಷಯ. ಮತ್ತೆ ಗೈಸ್ ವಿಷಯ ಏನಂದ್ರೆ, ತುಂಬಾ ಜನ ಬಂದ್ಬಿಟ್ಟು ವೆಯ್ಟ್ ಲಾಸ್ ಮತ್ತೆ ವೆಯ್ಟ್ ಗೇನ್ ಹೇಳ್ತಾ ಇದ್ರು. ಬಟ್ ನಾನು ವೆಯ್ಟ್ ಗೇನ್ಗೆ ಏನು ಕೂಡ ಇದು ಮಾಡಿಲ್ಲ ಇತ್ತು. ಬಟ್ ನಾನು ತಿಂತೇನೆ ಅದು ಇದು ಅಂತೆಲ್ಲ ಹೇಳಿ, ಆದ್ರೆ ನಾನು ವೆಯ್ಟ್ ಗೇನ್ ಮಾಡ್ಬೇಕಂತ ಹೇಳಿ ಏನು ತಿಂದಿಲ್ಲ. ಸೊ ನಾನು ಮನೆಯಲ್ಲಿ ಏನಿರುತ್ತೆ ಅದೆಲ್ಲವೂ ತಿಂತಾ ಇರ್ತೇನೆ ಗೈಸ್. ಸೊ ಹಾಗೆ. ಬಟ್ ನನ್ನ ವೆಯ್ಟ್ ಗೇನ್ ಹೇಗೆ ಆಗಿದೆ ಅಂತ ಹೇಳಿದ್ರೆ, ನಾನು ಫೀಡ್ ಮಾಡ್ತಾ ಇದ್ದೆ ಶಂಜನ್ಗೆ. ಸೊ ಆಗ ತುಂಬಾನೇ ವೀಕ್ ಆಗ್ತಾ ಇದ್ದೆ. ಇವಾಗ ನಾನು ಅಕ್ಟೋಬರ್ ಅಲ್ಲಿ ಸ್ಟಾಪ್ ಮಾಡಿದ್ದೇನೆ ಫೀಡಿಂಗ್. ಸೊ ಸೆಪ್ಟೆಂಬರ್ ಅಲ್ಲಿ ಸ್ಟಾಪ್ ಮಾಡಿದ್ದೇನೆ. ಅಕ್ಟೋಬರ್, ನವೆಂಬರ್ 2 ಮಂತ್. ಸೊ 2 ಮಂತ್ ಆಯ್ತು. 2 ಮಂತ್ ಅಲ್ಲಿ ನಾನು ವೆಯ್ಟ್ ಗೇನ್ ಆಗಿದ್ದು. ಸೊ ಫೀಡಿಂಗ್ ಸ್ಟಾಪ್ ಮಾಡಿದ್ದೆ ನಾನು. ಅವಳಿಗೆ 1 ಇಯರ್ 10 ಮಂತ್ ಫೀಡ್ ಮಾಡಿದ್ದೆ. ಸೊ ಅದ್ರ ಮೇಲೆ ನಾನು ಸ್ಟಾಪ್ ಮಾಡಿದ್ದೆ. ಅಂದ್ರೆ ನನಗೆ ತುಂಬಾನೇ ನಾನು ವೀಕ್ ಆಗ್ತಾ ಹೋದೆ. ಮತ್ತೆ ಅವಳು ಕೂಡ ಏನು ಫುಡ್ ತಿಂತಾ ಇಲ್ಲ ಇತ್ತು. ಸೊ ಹಾಗಾಗಿ ಮತ್ತೆ ಇವಾಗ ಅಲ್ಹಮ್ದುಲಿಲ್ಲಾ ಫೀಡಿಂಗ್ ಸ್ಟಾಪ್ ಮಾಡಿದ್ಮೇಲೆ ನಾನು ಮಾಷಾಅಲ್ಲಾ ಮೊದಲಿನ ಮದ್ವೆ ಟೈಮಲ್ಲಿ ಇದ್ದಲ್ಲ, ಸೊ ಹಾಗೆ ಇವಾಗ ಆಗಿದ್ದೇನೆ. ಮದ್ವೆ ಟೈಮಲ್ಲಿ ಇದ್ದಾಗೆ ಆಗಿದ್ದೇನಾ ಅಲ್ಲ ಅದಕ್ಕಿಂತ ದಪ್ಪ ಆಗಿದ್ದೇನೋ ಗೊತ್ತಿಲ್ಲ, ಬಟ್ ಹಾಗೆ ಆಗಿದ್ದೇನೆ ಹಾಗೆ. ಸೊ ಅಷ್ಟೇ. ಮತ್ತೆ ನನಗೆ ವೆಯ್ಟ್ ಗೇನ್, ಮತ್ತೆ ನಾನು ಹೀಗೆಲ್ಲ ಡೇಟ್ಸ್ ಮತ್ತೆ ಕ್ಯಾಶು ಅದೆಲ್ಲ ಮಿಲ್ಕ್ ಶೇಕ್ ಆ ಥರದ್ದೆಲ್ಲ ಮಾಡಿ ಕುಡಿತೇನೆ ಗೈಸ್. ಸೊ ನಾನು ಮತ್ತೆ ಓಟ್ಸ್ ಆ ಥರದ್ದೆಲ್ಲ ತಿಂತಾ ಇರ್ತೇನೆ. ಸೊ ಅದರಲ್ಲಿ ದಪ್ಪ ಆಗದ್ರೆ ಏನೋ ಗೊತ್ತಿಲ್ಲ, ಬಟ್ ನಾನು ಏನು ಟ್ರೈ ಮಾಡ್ತಾ ಕುಡಿತಾ ಇದ್ದೆ. ಸೊ ಅದೆಲ್ಲ ನಿಮ್ಗೆ ನಾನು ಹೇಳ್ತೇನೆ, ಅದರಿಂದ ದಪ್ಪ ಆದ್ರೆ ಆಗ್ಬೋದು. ಮತ್ತೆ ತೆಕ್ಕ ಬಾಲ್ಯ ಉಂಟಲ್ಲ, ತೆಕ್ಕ ಬಾಲ್ಯ ಅಂತ ಹೇಳಿದ್ರೆ ಎಂತ ಹೇಳುದು, ಅದು ಬಾಲ್ಯಪ್ಪ ಮಾಡ್ತಾರಲ್ಲ, ಸೊ ಆ ಬಾಲೆ ಅದೆಲ್ಲ ಬನಾನಾ ಅದೆಲ್ಲ ನಾನು ಇದು ಮಾಡಿ ಎಲ್ಲ ಶೇಕ್ ಎಲ್ಲ ಮಾಡಿ ಕುಡಿತಿದ್ದೆ. ಸೊ ಅದೆಲ್ಲ ರೆಸಿಪಿ ನಾನು ಶೇರ್ ಮಾಡ್ತೇನೆ. ಬಟ್ ನಾನು ನಿಮ್ಗೆ ಹೇಳುದಿಲ್ಲ, ನಾಳೆನೇ ಶೇರ್ ಮಾಡ್ತೇನೆ ಅಂತೇಳಿ. ಬಟ್ ನಾನು ಮಾಡ್ತೇನೆ, ಬಟ್ ಯಾವಾಗ ಮಾಡ್ತೇನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಮತ್ತೆ ವೆಯ್ಟ್ ಲಾಸ್ಗೂ ಕೂಡ ನನ್ನ ಹತ್ರ ಟಿಪ್ಸ್ ಇದೆ, ನಾನು ಇನ್ಶಾಲ್ಲ ಶೇರ್ ಮಾಡ್ತೇನೆ ಹಾಗೆ ವಿಷಯ ಅಷ್ಟೇ. ಹಾಗೆ ಗೈಸ್, ಇನ್ನು ಇನ್ಶಾಲ್ಲ ನಾನು ಎನ್ಸಿದ್ದೆ
ಇವಾಗ ಬೇಡ, ನೆಕ್ಸ್ಟ್ ಜನವರಿ ಮೇಲೆ ಮಾಡುವ ಸ್ಕಿನ್ ಕೇರ್ ಇದೆಲ್ಲ ಅಂತೇಳಿ. ಬಟ್ ತುಂಬಾ ಲಾಂಗ್ ಆಗುತ್ತೆ ಅಲ್ಲ ಅಂತೇಳಿ ಸೊ ನಾನು ಇವಾಗ ಮಾಡ್ತಾ ಇರೋದು. ಯಾರಿಗಾದ್ರೂ ಹೆಲ್ಪ್ ಆಗೋದಾದ್ರೆ ಆಗ್ಲಿ ಅಂತೇಳಿ. ಮತ್ತೆ ಮಾರ್ಚ್ ಮಾರ್ಚ್ ನಂತರ ಎಲ್ಲ ಉಪವಾಸ ತಿಂಗಳು, ಮತ್ತೆ ವಿಡಿಯೋಸ್ ಎಲ್ಲ ಜಾಸ್ತಿ ಮಾಡ್ಲಿಕ್ಕೆ ಆಗುದಿಲ್ಲ ನನ್ನ ಒಂದು ಇದರಲ್ಲಿ. ಸೊ ಇವಾಗ ಅಂದ್ರೆ ಮತ್ತೆ ಇವಾಗೆಲ್ಲ ಮದ್ವೆದೆಲ್ಲ ಸೀಸನ್ ನಡೀತಿದೆ. ಸೊ ಮದ್ಮಗ್ಲಿಕ್ಕಾದ್ರೂ ಯೂಸ್ ಆದ್ರೆ ಆಗ್ಲಿ ಪಾಪ ಯಾರಿಗಾದ್ರು ಅಂತ ಹೇಳಿ ನಾನು ಯೂಸ್ ಮಾಡ್ತಾ ಇರೋದು. ಬಟ್ ಗೈಸ್, ನಾನು ಈ ವಿಡಿಯೋದಲ್ಲಿ ಇವಾಗ ನಾನು ಒಂದೊಂದು ಪ್ರಾಡಕ್ಟ್ ತೋರಿಸ್ತೇನೆ, ಬಟ್ ನಾನು ಯೂಸ್ ಮಾಡಿ ತೋರಿಸ್ತೇನೆ. ಬಟ್ ಡ್ರೈ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್ ಮತ್ತೆ ಆಯಿಲಿ ಸ್ಕಿನ್ ಆ ತರದೆಲ್ಲ ಇದ್ರೆ, ನನ್ನದು ಸೆನ್ಸಿಟಿವ್ ಮತ್ತೆ ಆಯಿಲ್ ಮಿಕ್ಸ್ ಇದೆ, ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು ಸ್ಕಿನ್. ಸೊ ನನ್ನ ಒಂದು ಪ್ರಾಡಕ್ಟ್ ನಾನು ಹೇಳ್ತೇನೆ, ನನ್ನ ಸ್ಕಿನ್ನಿಗೆ ನಾನು ಯೂಸ್ ಮಾಡಿದಂತ. ಸೊ ಅದು ನಾನು ಹೇಳುದು. ಮತ್ತೆ ನಿಮ್ಮ ಒಂದು ಸ್ಕಿನ್ಗೆ ಯಾವ್ದು ಸೂಟ್ ಆಗುತ್ತೆ ಅದು ನೀವು ಜಸ್ಟ್ ನೋಡಿ ಯೂಸ್ ಮಾಡಬಹುದು. ಬಟ್ ಹಾಗೆ ಗೈಸ್ ಇದು ಎಂತ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ಹೋಗುತ್ತಾ ಅಂತೆಲ್ಲ ತುಂಬಾ ಜನ ನನ್ನ ಹತ್ರ ಕೇಳ್ತಾ ಇದ್ರಿ. ಗೈಸ್ ಆಕ್ಚುಲಿ ಎಂಜರ್ ಕ್ರೀಮ್ ಇಂದ ಪಿಂಪಲ್ಸ್ ಕಲೆನೂ ಹೋಗುತ್ತೆ, ಪಿಂಪಲ್ಸ್ ಹೋಗುತ್ತೆ. ಆಮೇಲೆ ಫೇಸ್ ಅಲ್ಲಿ ಇರೋದು ಬ್ಲ್ಯಾಕ್ ಡಾಟ್ ಟೈಪ್ ಅಲ್ಲಿ ಇರುತ್ತೆ ಅದೆಲ್ಲ ಹೋಗುತ್ತೆ. ಮತ್ತೆ ಕ್ಲೀನ್ ಆಗುತ್ತೆ ಗೈಸ್, ಕ್ಲಿಯರ್ ಆಗುತ್ತೆ ಸ್ಕಿನ್. ತುಂಬಾ ಜನ ಮಾಷಾಲ್ಲ ನನಗೆ ತುಂಬಾ ಖುಷಿಯಾಗಿದೆ ಏನಂತ ಹೇಳಿದ್ರೆ 15 ಡೇಸ್ ಕೂಡ ಆಗ್ಲಿಲ್ಲ ಗೈಸ್, ಕೆಲವರು ಕ್ರೀಮ್ ತೆಗೆದು ರೀ ಆರ್ಡರ್ ಮಾಡ್ತಾ ಇದ್ರು. ನನಗೆ ತುಂಬಾನೇ ಖುಷಿ ಆಯ್ತು, ಯಾಕಂತ ಹೇಳಿದ್ರೆ ಅಷ್ಟು ಕೂಡ ಒಳ್ಳೆ ರಿಸಲ್ಟ್ ಇದ್ರೆ ಅಲ್ಲ ಎಲ್ಲ ಆರ್ಡರ್ ಮಾಡುದು. ಸೊ ಹಾಗೆ ವಿಷಯ. ಮತ್ತೆ ತುಂಬಾ ಜನರಿಗೆ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ. ಮತ್ತೆ ಕೆಲವ್ರದ್ದು ಎಂತ ಗೊತ್ತುಂಟ, ಬಂದ್ಬಿಟ್ಟು ಕೇಳುದು ಎಷ್ಟು ದಿವಸ ಯೂಸ್ ಮಾಡಬೇಕು ಅಂತ ಹೇಳಿ. ಎಷ್ಟು ದಿವಸ ಯೂಸ್ ಮಾಡ್ಬೇಕಂತ ಹೇಳಿದ್ರೆ ಅರ್ಥ ಇಲ್ವಾ ಗೈಸ್? ಇವಾಗ ಅವ್ರು ಕೇಳುದ ಹೀಗಿರ್ಬೇಕು, ಮೇ ಬಿ ಫೇಸ್ ಕ್ಲೀನ್ ಆದ್ಮೇಲೆ ಹಾಕುದು ಬೇಡವಾ ಅಂತ ಇರ್ಬೇಕು ಮೇ ಬಿ. ಬಟ್ ಏನ್ ಗೊತ್ತಾ, ನಮ್ಗೆ ಈಗ ಫೇರ್ ಅಂಡ್ ಲವ್ಲಿ ನೀವು ಯೂಸ್ ಮಾಡ್ತಾ ಇದ್ದೀರಾ, ಪಾಂಡ್ಸ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀರಾ. ಸೊ ಅದ್ ನಿಮ್ಗೆ ಇಡ್ಸಿದ್ರೆ ನೀವು ಮತ್ತೆ ಕಂಟಿನ್ಯೂ ಯೂಸ್ ಮಾಡ್ತೀರಾ. ಸೊ ಇದೆಲ್ಲ ಹಾಗೇನೆ, ನಿಮ್ಮ ಸ್ಕಿನ್ಗೆ ಇಡ್ಸಿದ್ರೆ ನೀವು ಕಂಟಿನ್ಯೂ ಆಗಿ ಯೂಸ್ ಮಾಡ್ಬೇಕು. ಸ್ಟಾಪ್ ಮಾಡಿದ್ರೆ ನೀವು ಮೊದ್ಲಿನ ತರನೇ ಆಗ್ತೀರಾ ಅಷ್ಟೇ, ಅರ್ಥ ಆಯ್ತಾ? ಬಟ್ ಮೊದ್ಲಿನ ತರನೇ ಆಗ್ತೀರಂತ ಹೇಳಿದ್ರೆ, ಮೊದ್ಲಿದ್ದಾಗ ಕಲೆ ಫೇಸ್ ಅಲ್ಲಿ ಪಿಂಪಲ್ಸ್ ಆ ತರ ಅಲ್ಲ, ಮೊದ್ಲು ಹೇಗೆ ಇದ್ರಿ ನಾರ್ಮಲ್ ಸ್ಕಿನ್, ಸೊ ಅದೇ ತರ ಆಗುತ್ತೆ. ಆದ್ರೆ ಈ ಸ್ಕಿನ್ ಲೈಟ್, ಮೆಲಕೇರ್, ಮೆಲಬೆಸ್ಟ್ ಆ ಕ್ರೀಮ್ ಎಲ್ಲ ಹಾಕಿ ನೀವು ಸ್ಟಾಪ್ ಮಾಡಿದ್ರೆ ಮೊದ್ಲು ಇದ್ದದ್ರಕ್ಕಿಂತನೂ ಕಡೆಯಾಗಿ ಹೋಗ್ತೀರಾ, ಬ್ಲ್ಯಾಕ್ ಆಗಿ ಒಟ್ರಾಶಿ ಫೇಸ್ ಎಲ್ಲ ಆಗುತ್ತೆ. ಸೊ ಇದು ಆ ತರ ಅಲ್ಲ, ಇದು ನೀವು ಯೂಸ್ ಮಾಡ್ತಾ ಇವಾಗ ನಿಮ್ಮ ಫೇಸ್ ಕ್ಲೀನ್ ಆಯ್ತು, ನಿಮ್ಮ ಫೇಸ್ ಕ್ಲಿಯರ್ ಆಯ್ತು, ನಿಮ್ಗೆ ಒಳ್ಳೆ ಒಂದು ಗ್ಲೋ ಸಿಕ್ತು ಅಂತ ಆದ್ರೆ ನೀವು ನೆಕ್ಸ್ಟ್ ಸ್ಟಾಪ್ ಮಾಡೋಕ್ಕಿಂತ ಮುಂಚೆ ಫಸ್ಟಿಗೆ ಇವಾಗ ಡೈಲಿ ಹಾಕ್ತಾ ಇದ್ರೆ 2 ಡೇಸ್ಗೆ ಒಂದ್ಸಲ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿ, 2 ಡೇಸಿಗೆ ಒಂದ್ಸಲ ಹಾಕ್ತಾ ಇದ್ರೆ 3 ಡೇಸಿಗೆ ಒಂದ್ಸಲ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಆಮೇಲೆ ವೀಕ್ಲಿ ಒಂದ್ಸಲ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಆ ತರನೇ ಹಾಕ್ತಾ ನೀವು ಆಗ್ತಾ ಈ 2 ಡೇಸ್ 3 ಡೇಸಿಗೆಲ್ಲ ಹಾಕ್ತಿರಲ್ಲ, ಹಾಕದೇ ಇದ್ದ ದಿವಸ ಉಂಟಲ್ಲ, ನೈಟ್ ಸಿರಮ್ ಮಾಯಿಶ್ಚರೈಸರ್ ಯೂಸ್ ಮಾಡಿ, ಡೇ ಸಿರಮ್ ಸನ್ಸ್ಕ್ರೀನ್ ಯೂಸ್ ಮಾಡಿ. ಅದೇ ತರ ಡೈಲಿ ರುಟೀನ್ ಮಾಡ್ತಾ ಹೋಗಿ. ಮತ್ತೆ ವೀಕ್ಲಿ ಒಂದ್ಸಲ ಏನಾದ್ರು ಫ್ಲಾಕ್ಸ್ ಸೀಡ್, ರೈಸ್ ಪೌಡರ್ ಅಲ್ಲ ಬೇರೆ ಯಾವ್ದಾದ್ರು ಫೇಸ್ ಪ್ಯಾಕ್ ನಿಮ್ಮ ಸ್ಕಿನ್ಗೆ ಯಾವ್ದು ಹಿಡಿತದೆ ಅದು ಆ ತರದೆಲ್ಲ ಇದ್ರೆ ಟ್ರೈ ಮಾಡ್ತಾ ಹೋಗಿ. ಓಕೆ, ಆ ತರ ಮಾಡ್ತಾ ಮತ್ತೆ ನಿಮ್ಮ ಸ್ಕಿನ್ಗೆ ಸೆಟ್ ಆಗುತ್ತೆ, ಸಿರಮ್ ಮಾಯಿಶ್ಚರೈಸರ್ ಎಲ್ಲ ಸೆಟ್ ಆಗುತ್ತೆ. ಅದ್ರ ಮೇಲೆ ನೀವು ಕ್ರೀಮ್ ಡ್ರಾಪ್ ಮಾಡ್ಬೋದು. ಸ್ಟಾರ್ಟಿಂಗ್ ಎಲ್ಲ 1 ಇಯರ್ 2 ಇಯರ್ ಆದ್ಮೇಲೆ ನಿಮ್ಗೆ ಡ್ರಾಪ್ ಮಾಡು, ಅದೇ 1 ವೀಕ್ಲಿ ಒಂದ್ಸಲ ಯೂಸ್ ಮಾಡ್ತಾ ಡ್ರಾಪ್ ಮಾಡ್ಬೋದು. ಅದ್ರ ಮೇಲೆ ನಿಮ್ಗೆ ಅದೇ ಸ್ಕಿನ್ ರುಟೀನ್ ಸ್ಟಾರ್ಟ್ ಮಾಡಬೇಕು. ಯಾವುದು ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಆ ತರದೆಲ್ಲ ಯೂಸ್ ಮಾಡಿ. ಜಸ್ಟ್ ವೇಟ್ ಗೈಸ್, ಸಲ್ಮಾನ್ ಅವ್ರು ಬಂದ್ರು, ಜಸ್ಟ್ ವೇಟ್. ಹಾಗೆ ಗೈಸ್ ಇವಾಗ ಸಲ್ಮಾನ್ ಅವ್ರು ಬಂದ್ರು, ಸಲ್ಮಾನ್ ಅವರು ಮೀನ್ ತಗೊಂಡ್ ಬಂದ್ರು ಗೈಸ್. ಇವಾಗ ನನಗೆ ಮೀನ್ ಕಟ್ ಮಾಡಿ ಕರಿ ಎಲ್ಲ ಮಾಡ್ಲಿಕ್ಕೆ ಉಂಟು. ಸೊ ಇವಾಗ ಬೇಗ ನಾನು ಇದು ವಿಡಿಯೋ ಎಲ್ಲ ಮಾಡ್ತೇನೆ ಕಂಟಿನ್ಯೂ. ಶನ್ಜಾ ಪ್ಲೀಸ್ ನೋಡಿ ಗೈಸ್, ಶನ್ಜಾ ಬಂದ್ಲು, ಡಿಸ್ಟರ್ಬ್ ಮಾಡಬೇಡ ಅಂತ. ಸೊ ಗೈಸ್ ನಾನು ಯೂಸ್ ಮಾಡ್ತಿರೋ ಸಿರಮ್ ಇದು. ಓಕೆ, ಡಿಕನ್ಸ್ಟ್ರಕ್ಟ್ ವಿಟಮಿನ್ ಸಿ. ಇದು ಏನ್ ಗೊತ್ತಾ, ಇದು ನಮ್ದು ಸ್ಕಿನ್ ಬ್ರೈಟನಿಂಗ್ ಮಾಡುತ್ತೆ, ಮತ್ತೆ ಸನ್ ಡ್ಯಾಮೇಜ್ ಅದೆಲ್ಲ ಕರೆಕ್ಟ್ ಮಾಡುತ್ತೆ. ಸೊ ಗೈಸ್ ನನಗೆ ಮತ್ತೆ ಜಾಸ್ತಿ ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಕೂತ್ಕೊಳ್ಳಿಕ್ಕೆ ಈಗ ಟೈಮ್ ಇಲ್ಲ, ಯಾಕಂತ ಹೇಳಿದ್ರೆ ಶನ್ಜಾ ಬಂದ್ಲು ಗೈಸ್, ಇನ್ನು ಶನ್ಜಂದು ನೋಡ್ತಿರ್ಬೇಕು. ಹಾಗೆ ಗೈಸ್ ಏನ್ ಗೊತ್ತಾ, ಇದು ಇವಾಗ ಖಾಲಿಯಾಗಿದೆ ಗೈಸ್, ಇದು ಇವಾಗ ಖಾಲಿಯಾಗಿದೆ, ಕಂಪ್ಲೀಟ್ ಖಾಲಿಯಾಗಿದೆ. ಅಯ್ಯೋ ಸ್ವಲ್ಪ ಉಂಟು, ಇವಾಗ ಹಾಕಿ ತೋರಿಸ್ಲಿಕ್ಕೆ ಸ್ವಲ್ಪ ಆದ್ರೂ ಉಂಟು. ಓಕೆ, ಹಿಂಗೆ ಇಲ್ಲಾಂದ್ರೆ ಹಿಂಗೆ ಫೇಸಿಗೆ ಇದ್ ಮಾಡಿದಾಗ ಬರ್ತಾ ಇತ್ತು, ಬಟ್ ಇವಾಗ ಸ್ವಲ್ಪ ಖಾಲಿ ಆಗಿದೆ ಅಲ್ಲ, ಸೊ ಹಾಗಾಗಿ ಹಿಂಗೆ ಮಾಡಿ ಹಾಕ್ಬೇಕು ಗೈಸ್.
ಸೊ ಇದು ಖಾಲಿ ಆಗಿದೆ. ಹಾಗೆ ಗೈಸ್ ಇದು ಹಿಂಗೆ ಎಲ್ಲ ಮಾಡಿ ಹಚ್ಚುದು. ಓಕೆ, ಅದು ಒಂದು 3-4-5 ಸೆಕೆಂಡ್ ಆದ್ರೂ ಸುಮ್ಮನೆ ಬಿಡ್ಬೇಕು ಗೈಸ್. ಹಾಗೆ ಅದ್ರ ಮೇಲೆ ಗೈಸ್ ಕೆಲವರು ಟೋನರ್ ಅದು ಇದೆಲ್ಲ ಹಚ್ತಾರೆ, ಬಟ್ ನಾನು ಇವಾಗ ಸದ್ಯಕ್ಕೆ ಅದೆಲ್ಲ ಯೂಸ್ ಮಾಡ್ತಾ ಇಲ್ಲ. ನಾನು ಟೋನರ್ ಕೂಡ ಈಗ ನೆಕ್ಸ್ಟ್ ಯೂಸ್ ಮಾಡ್ತೇನೆ. ಅದು ನೆಕ್ಸ್ಟ್ ಮತ್ತೊಂದ್ಸಲ ಸ್ಕಿನ್ ಕೇರ್ ಇದು ಮಾಡ್ತೇನೆ ವಿಡಿಯೋ, ಟೋನರ್ ಯಾವ್ದು ಯೂಸ್ ಮಾಡ್ತೇನೆ ಅಂತ ಹೇಳಿ. ಆಮೇಲೆ ಗೈಸ್ ಶಂಜ ನೋಡಿ ಅಂತೆ, ಶಂಜಂದು ನೋಡಿ ಉಪದ್ರ ಸ್ಟಾರ್ಟ್ ಮಾಡಿದ್ಲು. ಹಾಗೆ ಗೈಸ್ ಸನ್ಸ್ಕ್ರೀನ್ ನಾನು ಯೂಸ್ ಮಾಡ್ತಾ ಇದ್ದದ್ದು ಇದು, ಇವಾಗ ಇದು ಖಾಲಿ ಆಗಿದೆ. ಹಾಗೆ ನಾನು ಇದು ತರಿಸಿದ್ದು ನೆಕ್ಸ್ಟ್. ಹಾಗೆ ಗೈಸ್ ಶಂಜಂದು ಆಗ್ಲಿಲ್ಲ ಗೈಸ್, ಆಯ್ತಾ ಈಗ ತಗೋ ನೋಡಿ ಅಂತೆ, ನೋಡಿ ಉಪದ್ರ ಸ್ಟಾರ್ಟ್. ಹಾಗೆ ಗೈಸ್ ಸನ್ಸ್ಕ್ರೀನ್ ಗೈಸ್ ಸಲ್ಮಾನ್ ಅವ್ರು ನೋಡ್ತೇನೆ ನೀವೋಲೆ. ಹಾಗೆ ಗೈಸ್ ಸನ್ಸ್ಕ್ರೀನ್ ಇದು ಯೂಸ್ ಮಾಡೋದು ನಾನು ಇವಾಗ. ಡೇ ನಾನು ಮಾಯಿಶ್ಚರೈಸರ್ ಡೈರೆಕ್ಟ್ ಸನ್ಸ್ಕ್ರೀನ್ ಹಾಕೋದು. ಸೊ ಸನ್ಸ್ಕ್ರೀನ್ ಉಂಟಲ್ಲ, ನಾವು ಸನ್ಸ್ಕ್ರೀನ್ ಹೆಚ್ಚಾಗಿ ಹಿಂಗೆ ಫಿಂಗರ್ ಅಲ್ಲಿ ಇದ್ ಮಾಡಿ ಹಾಕ್ಬೇಕಂತೆ, ಬಟ್ ನಾನು ಹಂಗೆ ಹಾಕುದಿಲ್ಲ ಗೈಸ್. ನಾವು ಸನ್ಸ್ಕ್ರೀನ್ ಯಾವಾಗ್ಲೂ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು. ಓಕೆ, ಗೈಸ್ ಶಂಜಂದು ಮಾತು ಕೇಳ್ತಾ ಉಂಟಾ ನಿಮ್ಗೆ? ಹಿಂಗೆ ಮಾಡಿ ಹಿಂಗೆ ಅಂತ ಮಾಡ್ತಾ ಇದ್ದಾಳೆ ಗೈಸ್. ನೋಡಿ ಇದು ಸನ್ಸ್ಕ್ರೀನ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಗೈಸ್, ಎಷ್ಟು ಚೆನ್ನಾಗಿ ಸ್ಕಿನ್ನಿಗೆ ಅಬ್ಸರ್ವ್ ಆಗುತ್ತೆ, ಮತ್ತೆ ಲೈಟ್ ವೇಟ್, ಮತ್ತೆ ಗೈಸ್ ಎಂತ ಹೈಡ್ರೇಟ್ ಆಗಿರುತ್ತೆ ಗೈಸ್. ತುಂಬಾನೇ ಚೆನ್ನಾಗಿದೆ, ನನ್ಗಂತೂ ಪರ್ಸನಲಿ ಇಷ್ಟ ಆಗಿದೆ. ಕೂಲ್ ಆಗುತ್ತೆ ಫೇಸಿಗೆ ಹಾಕಿದ್ರೆ. ಓಕೆ ನೋಡಿ ಅಂತೆ, ಸ್ಟಿಕ್ಕಿ ಆಗುದಿಲ್ಲ, ಮತ್ತೆ ಫೇಸಿಗೆ ಹಾಕಿದ್ರೆ ನಾವು ಸನ್ಸ್ಕ್ರೀನ್ ಹಾಕಿದ್ದೇವೆ ಅಂತ ಗೊತ್ತಾಗುದಿಲ್ಲ. ಜಸ್ಟ್ ನಾರ್ಮಲ್ ಆಗಿ ಲೈಟ್ ವೇಟ್ ಆಗಿರುತ್ತೆ. ಓಕೆ, ಚೆನ್ನಾಗಿರುತ್ತೆ ಗೈಸ್. ಸ್ಕಿನ್ ಮತ್ತೆ ಗ್ಲೋ ಆಗಿ ತೋರ್ತಾ ಇರುತ್ತೆ. ನಾನು ಈಗ ಕೆಲವರು ಈಗ ಮನೆಗೆ ಗೆಸ್ಟ್ ಎಲ್ಲ ಬಂದಿರ್ತಾರೆ, ಅವಾಗ ನಾನು ಹಾಕಿದಾಗ ಅವ್ರು ಹೇಳ್ತಾ ಇದ್ರು ನಿನ್ನ ಫೇಸ್ ಗ್ಲೋ ತೋರ್ತಾ ಇರುತ್ತೆ ಅಂತೇಳಿ. ಸೊ ನನ್ಗೆ ನಿಜ ಪರ್ಸನಲಿ ತುಂಬಾನೇ ಇಷ್ಟವಾದಂತ ಒಂದು ಸನ್ಸ್ಕ್ರೀನ್ ಆಗಿರುತ್ತೆ ಇದು. ಸೊ ನಾನು ಇವಾಗ ಸೆಕೆಂಡ್ ಟೈಮ್ ತರಿಸಿ ಯೂಸ್ ಮಾಡ್ತಾ ಇರೋದು. ಅಂದ್ರೆ ಒಂದ್ ನಿಮಿಷ ಶಂಜ ಪ್ಲೀಸ್ ಸಲ್ಲು ಗೈಸ್ ಸಂಜನ ನೋಡಿ ಅಂತೆ. ಶಂಜ ಬಾ ಕ್ಯಾಮರಾ ನೋಡು. ಸಲ್ಮಾನನ್ನು ನೋಡಿ ಅಂತೆ. ಹಾಗೆ ಗೈಸ್ ಅದೇ ಸನ್ಸ್ಕ್ರೀನ್ ನಾನು ಜಾಸ್ತಿಯಾಗಿ ಸಜೆಸ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಇದು, ಯಾಕಂತ ಹೇಳಿದ್ರೆ ತುಂಬಾನೇ ಚೆನ್ನಾಗಿದೆ. ಆಮೇಲೆ ನಾವು ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇರೋದು ಎಮಲಿನ್ ಅವ್ರದ್ದು. ಸೊ ಇದು ಸಲ್ಮಾನ್ ಅವರು ನನಗೆ ಮೆಡಿಕಲ್ ಇಂದಾನೆ ತಂದಿರೋದು. ಅಮೆಝಾನ್ ಅಲ್ಲಿ ಕೂಡ ಸಿಗುತ್ತೆ ಇರ್ಬೇಕು ಮೇ ಬಿ. ಗೈಸ್ ಒಂದ್ ನಿಮಿಷ ಶಾನ್ಸ್, ಒಂದ್ ನಿಮಿಷ. ಡ್ಯಾಡಿ ಮೊಬೈಲ್ ತಂಡ್ಲಪ್ಪು. ಹಾಗೆ ಗೈಸ್ ಇದು ಸಲ್ಮಾನ್ ಅವ್ರು ತಂದಿರೋದು. ಸೊ ಇದು ನಾನು ಏನ್ ಗೊತ್ತಾ, ನಾನಿದು ಯೂಸ್ ಮಾಡಿದೆ ಕಂಟಿನ್ಯೂ ಆಗಿ 1 ವೀಕ್ ಯೂಸ್ ಮಾಡಿದೆ. ಬಟ್ ಫೇಸ್ ಅಲ್ಲಿ ಎಲ್ಲ ಏನೋ ವೈಟ್ ನೀರ್ಗುಳ್ಳೆ ಟೈಪ್ ಸಣ್ಣದು ಬೀಳ್ತದೆ. ಇಲ್ಲಿ ಒಂದು 3 ಬಿದ್ರೆ, ಇಲ್ಲಿ ಒಂದು 2, ಇಲ್ಲಿ ಒಂದು 3, ಇಲ್ಲಿ ಹೀಗೆ ಬೀಳ್ತದೆ. ನನ್ಗೆ ಮತ್ತೆ ಅನಿಸಿದ್ದು ಇದು ಆಕ್ಚುಲಿ ಇದು ಡ್ರೈ ಸ್ಕಿನ್ ಅವರಿಗೆ ಬೆಸ್ಟ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್
ಆಯಿಲಿ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್ಗೆಲ್ಲ ಇದು ಅಲ್ವೇ ಅಲ್ಲ. ಕೆಲವರು ಸೆನ್ಸಿಟಿವ್ ಸ್ಕಿನ್ ಇದ್ದವ್ರು ಯೂಸ್ ಮಾಡ್ತಾರೆ, ಮತ್ತೆ ಕೆಲವ್ರ ಸ್ಕಿನ್ಗೆ ಸೂಟ್ ಆಗುತ್ತೆ, ಬಟ್ ನನ್ಗೆ ಆಗುದಿಲ್ಲ. ಮತ್ತೆ ನನ್ನ ಒಂದು 3-4 ಜನರಿಗೆ ನಾನು ಹೇಳಿದಾಗ ಅವರಿಗೂ ಕೂಡ ಅವರು ಯೂಸ್ ಆಗ್ಲಿಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗೆ ನಾನು ಇದು ಸುಮ್ಮನೆ ವೇಸ್ಟ್ ಆಯ್ತು. ಇವಾಗ ಹಾಗೆ ಇಟ್ಟಿದ್ದೇನೆ. ಅದೇ ಒಳ್ಳೆ ಉಂಟು ಗೈಸ್. ಡ್ರೈ ಸ್ಕಿನ್ ಅವ್ರಿಗೆ ಮಸ್ಟ್ ಟ್ರೈ ಅಂತಾನೆ ಹೇಳ್ಬೋದು, ಚೆನ್ನಾಗೆ ವರ್ಕ್ ಆಗುತ್ತೆ. ಬಟ್ ನನ್ನ ಸ್ಕಿನ್ಗೆ ಬಟ್ ಆದ್ರೂ ಕೂಡ ನನಗೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ನಾನು ಮತ್ತೆ ವಾಪಸ್ ನೈಟ್ ಎಲ್ಲ ಹಾಕಿ ಮಲಗ್ತಾ ಇದ್ದೆ. ನೈಟ್ ಹಾಕಿ ಮಲಗಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಫೇಸ್ ವಾಶ್ ಮಾಡಿ ಬಂದು ನೋಡಿದ ತಕ್ಷಣನೇ 2-3 ಬಿದ್ದಿರುತ್ತೆ. ಸೊ ಏನಂತ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ಇದು ಯೂಸ್ ಮಾಡ್ತಾ ಇಲ್ಲ. ಡ್ರೈ ಸ್ಕಿನ್ ಅವರಿಗೆ ಸೂಪರ್ ಆಗಿ ವರ್ಕ್ ಆಗುತ್ತೆ. ಡ್ರೈ ಸ್ಕಿನ್ ಇದ್ದವರು ಇದು ಯೂಸ್ ಮಾಡ್ಬೋದು, ಎಮಿಲಿನ್ ಅವ್ರದ್ದು ಮಾಯಿಶ್ಚರೈಸರ್. ಮತ್ತೆ ಹಾಗೆ ಅಷ್ಟೇ. ಮತ್ತೆ ನನ್ನದು ಅಷ್ಟೇ ಗೈಸ್, ನಾ ಮತ್ತೆಂತ ಹಾಕುದಿಲ್ಲ, ಫೇಸಿಗೆ ಅಷ್ಟೇ ಹಾಕುದು, ಮತ್ತೆಂತ ಹಾಕುದಿಲ್ಲ. ಮತ್ತೆ ನನ್ನದು ಬಾಡಿ ಲೋಷನ್ ನಾನು ಮೊನ್ನೆ ಅಷ್ಟೇ ನಾನು ಆರ್ಡರ್ ಮಾಡಿದ್ದು. ನಾನು ಬಾಡಿ ಲೋಷನ್ ಎಲ್ಲ ಯೂಸ್ ಮಾಡ್ತಾ ಇಲ್ಲ ಆಯ್ತು. ನಾನು ಲೆಗ್ಗಿಗೆ ಮಾತ್ರ ನಿವ್ಯದವ್ರದ್ದು ಕೋಕೋ ಬಟರ್ ನಿವ್ಯದವ್ರದ್ದು ಅದು ಯೂಸ್ ಮಾಡ್ತಾ ಇದ್ದೆ. ಸೊ ಇವಾಗ ಜಸ್ಟ್ ಹ್ಯಾಂಡ್ಗೆ ಹಾಕ್ಲಿಕ್ಕೆ ಅಂತೆಲ್ಲ ಹೇಳಿ ಇದು ಲೋಷನ್ ಆರ್ಡರ್ ಮಾಡಿದ್ದು. ಸೂಪರ್ ಇದೆ, ಚೆನ್ನಾಗಿದೆ. ನೀವು ಅಷ್ಟೇ ಗೈಸ್, ಈಗ ಇಷ್ಟಿದೆ ಅಷ್ಟೇ. ನಾನು ಮೊನ್ನೆ ಆರ್ಡರ್ ಮಾಡಿದೆ, ಇದು ಚೆನ್ನಾಗಿದೆ. ಓಕೆ, ನಾನಿದು ಹ್ಯಾಂಡ್ಗೆ ಯೂಸ್ ಮಾಡೋದು ಗೈಸ್. ನಿಮಗೆ ಬೇಕಾದ್ರೆ ನೀವು ಕೂಡ ಬೈ ಮಾಡ್ಬೋದು, ಅಮೆಝಾನಲ್ಲಿ ಇದೆ. ಓಕೆ, ಜಸ್ಟ್ ಇದರದೊಂದು ಫೋಟೋ ತೆಗೆದು ಗೈಸ್ ಎಷ್ಟು ಚೆನ್ನಾಗಿದೆ ಆಗುತ್ತೆ ಅಂತ ಹೇಳಿದ್ರೆ, ತುಂಬಾನೇ ಹ್ಯಾಂಡ್ ಒಂಥರ ಗ್ಲೋ ಇರುತ್ತೆ ಗೈಸ್. ಓಕೆ, ಅಷ್ಟೇ. ಹಾಗೆ ಗೈಸ್, ಇವತ್ತಿನ ನನ್ನ ಸ್ಕಿನ್ ಕೇರ್ ಇಷ್ಟೇ. ನಾನು ಮತ್ತೆ ಎಂಥದ್ದು ಕೂಡ ಹಚ್ಚುದಿಲ್ಲ ಗೈಸ್. ಈ ಕಾಸ್ಟ್ಲಿ ಇದೆಲ್ಲ ಪ್ರಾಡಕ್ಟ್ ಎಲ್ಲ ತಂದು ಸುಮ್ಮನೆ ನಾನು ವೇಸ್ಟ್ ಮಾಡ್ತೇನಲ್ಲ, ಅದೇ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಾನು ಹೀಗೆ 2 ದಿವಸಕ್ಕೊಂದ್ಸಲ ಆ ಥರದೆಲ್ಲ ಹಚ್ಚುದು ಅಷ್ಟೇ. ಮತ್ತೆ ಅದು ಸಿರಮ್ಗೆ 799. ಒಂದೊಂದ್ಸಲ ಅಮೆಝಾನಲ್ಲಿ ಆಫರ್ ಇದ್ದಾಗ ಸ್ವಲ್ಪ ಒಂದು 50-100 ಕಡಿಮೆಗೆ ಸಿಗುತ್ತೆ ಅಷ್ಟೇ. ಮತ್ತೆ ಸನ್ಸ್ಕ್ರೀನ್ಗೆ 500, 448. ಮತ್ತೆ ಇದಕ್ಕೂ ಕೂಡ 500 ಸಮಥಿಂಗ್ ಎಷ್ಟೋ ಇದೆ, 499. ಅಷ್ಟೇ ಗೈಸ್, ಇವತ್ತಿನ ಒಂದು ನನ್ನ ಸ್ಕಿನ್ ಕೇರ್ ರೂಟೀನ್ ಅಷ್ಟೇ, ಮತ್ತೆಂತ ಇಲ್ಲ. ಹಾಗೆ ಗೈಸ್, ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗಿದೆ ನೀವು ಕೂಡ ತರಿಸಬಹುದು ಆನ್ಲೈನ್ ಅಲ್ಲಿ ಗೈಸ್. ಹಾಗೆ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆಲ್ಲ ನನ್ನ ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡ್ಲಿಕ್ಕೆ ಇಷ್ಟ ಇದ್ರೆ, ನಿಮ್ಗೆ ಈ ಪ್ರಾಡಕ್ಟ್ ಏನಾದ್ರು ಸಿಗ್ಲಿಲ್ಲ ಅಂತ ಹೇಳಿದ್ರೆ ನನಗೆ ಇನ್ಸ್ಟಾದಲ್ಲಿ ಜಸ್ಟ್ DM ಮಾಡಿ, ಯಾವುದು ಇದು ಪ್ರಾಡಕ್ಟ್ ಇದು ಬೇಕು ಅದು ನೀವು ನನಗೆ ಜಸ್ಟ್ DM ಮಾಡಿ, ನಾನು ನಿಮ್ಗೆ ಅದರದ್ದು ಫೋಟೋ ಸೆಂಡ್ ಮಾಡ್ತೇನೆ. ಓಕೆ, ಅಂದ್ರೆ ನಿಮ್ಗೆ ಜಸ್ಟ್ ಕರೆಕ್ಟ್ ಆಗಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ. ಓಕೆ, ಮತ್ತೆ ಗೈಸ್ ಇನ್ಶಾಲ್ಲ ಬೇರೆ ನೆಕ್ಸ್ಟ್ ಎಲ್ಲ ಚೆನ್ನಾಗಿ ವ್ಲಾಗ್ ಎಲ್ಲ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ನಾನು ನೆಕ್ಸ್ಟ್ ಚೆನ್ನಾಗಿ ಯಾವೆಲ್ಲ ರಿಸಲ್ಟ್ ಎಲ್ಲ ಯಾವ್ದ್ರಲ್ಲಿ ರಿಸಲ್ಟ್ ಇದೆ, ಮತ್ತೆ ಪಿಂಪಲ್ಸ್ ಯಾವ್ದು ಆಯಿಂಟ್ಮೆಂಟ್ ಒಳ್ಳೇದು, ಯಾವ ಆಯಿಂಟ್ಮೆಂಟ್ ಅಲ್ಲಿ ಪಿಂಪಲ್ಸ್ ಚೆನ್ನಾಗಿ ಕ್ಲಿಯರ್ ಆಗುತ್ತೆ, ಯಾವ ಫೇಸ್ ವಾಶ್ ಇಂದ ಚೆನ್ನಾಗಿ ಪಿಂಪಲ್ಸ್ ಕ್ಲಿಯರ್ ಆಗುತ್ತೆ. ಸೊ ನಾನು ಅದು ಕೂಡ ವಿಡಿಯೋಸ್ ಮಾಡ್ತೇನೆ ಇನ್ಶಾಲ್ಲ. ಮತ್ತೆ ನಾನು ಯೂಸ್ ಮಾಡಿದಂತ ಆಯಿಂಟ್ಮೆಂಟ್ ಅಲ್ಲಿ ಯಾವ್ದು ಚೆನ್ನಾಗಿ ವರ್ಕ್ ಆಗಿದೆ ಕೂಡ ಅದು ಕೂಡ ನಿಮ್ ಜೊತೆ ನಾನು ಶೇರ್ ಮಾಡ್ತೇನೆ ಇನ್ಶಾಲ್ಲ. ಓಕೆ ಗೈಸ್, ಇವತ್ತಿನ ವ್ಲಾಗ್ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಬಾಯ್, ಟೇಕ್ ಕೇರ್ ಆಲ್.